ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ ತರ್ತಾ ಇದ್ದಾರೆ. ಸರ್ ಜನಕ್ಕೂ ಒಳ್ಳೇದಾಗಿ ತಂದ್ರೆ ಪರವಾಗಿಲ್ಲ. ಕೆಲವು ಬಡವರು ಇರ್ತಾರೆ, ಅವ್ರಿಗೆ ಏನು ಆಕ್ಸಿಡೆಂಟ್ ಆಗಿ ಮತ್ತೊಂದು ಆಗ್ಬೋದು, ಆವಾಗ ಹೆಲ್ಪ್ ಮಾಡಿ ಯಾರಲ್ಲ ಈ ತರ ಕಾರ್ಡ್ ಮಾಡಿಸ್ಕೊಂಡು ಹೆಲ್ಪ್ ಆಗಿದ್ರೆ ಎಲ್ಲರಿಗೂ ಅನ್ಕೋದ್ರೆ ತುಂಬಾ ಒಳ್ಳೇದೇ. ಅದು ಎಲ್ಲರೂ ದಯವಿಟ್ಟು ಕಾರ್ಡ್ ಮಾಡಿಸ್ಕೊಂತೀವಿ. ನಾವೀಗ ಆಟೋ ಸ್ಟ್ಯಾಂಡ್ ಹತ್ರ ಇದೀವಿ. ಇವರು ಕೂಡ ಒಂದು ಅಸಂಘಟಿತ ಕಾರ್ಮಿಕ ವಲಯಕ್ಕೆ ಸೇರಿದವರು ಅಂತ ಆಗ್ತಾರೆ. ಅಂದ್ರೆ ಖಾಸಗಿ ವಾಣಿಜ್ಯ ಸಾರಿಗೆ ಒಂದು ವಲಯ ಅಂತ ಏನಿದೆ ಅಲ್ವಾ, ಆ ಒಂದು ಕಾರ್ಮಿಕ ವಿಭಾಗಕ್ಕೆ ಒಳಪಡ್ತಾರೆ. ಅವ್ರನ್ನು ಕೂಡ ಕೇಳೋಣ. ಈಗ ಸರ್ಕಾರ ತಂದಿರುವಂತಹ ಒಂದು ಹೊಸ ಯೋಜನೆ ಏನಿದೆ, ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ ಏನಿದೆ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅವ್ರಿಗೆ ಗೊತ್ತಿದೆಯಲ್ವಾ, ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ನರಸಿಂಹ ಅಂತ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಅಸಂಘಟಿತ ಕಾರ್ಮಿಕರಿಗಾಗಿ ಅಂದ್ರೆ ಸುಮಾರು 23 ವಲಯಗಳಿಗೆ ಸೇರಿದ ಕಾರ್ಮಿಕರಿಗೆ ಒಳ್ಳೆ ಮಾಡೋದಂತ ದೃಷ್ಟಿಯಿಂದ, ಕಲ್ಯಾಣದ ದೃಷ್ಟಿಯಿಂದ ಒಂದು ಏನೋ ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆ ಅಂತ ತರ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಗೊತ್ತಿದೆಯಾ? ಸರ್ ಜನಕ್ಕೂ ಒಳ್ಳೇದಾಗಿ ತಂದ್ರೆ ಪರವಾಗಿಲ್ಲ. ನಮಗೂ ಖುಷಿನೇ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಒಬ್ಬ ಡ್ರೈವರ್, ಒಬ್ಬ ಕಾರ್ಮಿಕರಿಗೆ ಏನು ತೊಂದರೆ ಆದ್ರೂ ಅದ್ರ ಕಡೆಯಿಂದ ಏನು ಬೆನಿಫಿಟ್ ಆಗುತ್ತೆ ಅಂದ್ರೆ ಎಲ್ಲರಿಗೂ ಸಂತೋಷನೇ. ಸರ್, ಖಂಡಿತವಾಗಿ ಏನಂದ್ರೆ ಸರ್ಕಾರದ ಉದ್ದೇಶ ಏನಂತಂದ್ರೆ ಈ ತರ ಕಷ್ಟಪಡ್ತಿರುವಂತಹ ಕಾರ್ಮಿಕರಿಗೆ ಒಳ್ಳೇದಾಗಬೇಕು, ಅವರಿಗೆ ಸಹಾಯ ಆಗ್ಬೇಕು ಅನ್ನೋ ದೃಷ್ಟಿಯಿಂದಾನೆ ಈ ಒಂದು ಯೋಜನೆ ತಂದಿದೆ. ಈ ಒಂದು ಯೋಜನೆಯನ್ನ ಮುಖಾಂತರ ನೀವು ಏನಾದ್ರೂ ಅಪ್ಲೈ ಮಾಡಿದ್ರೆ ಸ್ಮಾರ್ಟ್ ಕಾರ್ಡ್ ರೀತಿಯಲ್ಲಿ ಕೊಡ್ತಾರೆ. ಅದರಿಂದ ನೀವು ನಿಮ್ಗೆ ಜೀವ ಅಂದ್ರೆ ವಿಮೆ ತರ ಅಂದ್ರೆ ಇನ್ಶೂರೆನ್ಸ್ ತರ ಸಿಗುತ್ತೆ. ನಿಮ್ಗೆ ಏನಾದ್ರೂ ಅಪಾಯ ಆದ್ರೆ ಅಂದ್ರೆ ಯಾರು ಈ ಕಾರ್ಡ್ ಅನ್ನ ಮಾಡ್ಸಿರ್ತಾರಲ್ವ, ಅವ್ರಿಗೆ ಏನಾದ್ರು ಅಪಾಯ ಆದ್ರೆ, ಅಪಘಾತ ಆದ್ರೆ, ಅಥವಾ ಏನಾದ್ರು ಹುಷಾರಿಲ್ಲದೆ ಹಾಸ್ಪಿಟ್ಲಿಗೆ ಸೇರಿದ್ರೆ ಅವ್ರಿಗೆ ಇಂತಿಷ್ಟಂತ ದುಡ್ಡು ಬರುತ್ತೆ. ಅಂದ್ರೆ 1 ಲಕ್ಷ 2 ಲಕ್ಷದ ತನಕ ದುಡ್ಡು ಬರುತ್ತೆ. ಆ ದುಡ್ಡು ನಿಮ್ಮ ಒಂದು ಕುಟುಂಬಕ್ಕೆ ಸಹಾಯ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಸಹಾಯ ಆಗುತ್ತೆ. ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಕೂಡ ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗ್ಬಿಡುತ್ತಪ್ಪ, ನನಗೆ ಕಟ್ಟೋಕ್ಕಿಲ್ಲ ಅಂದಾಗ ಅವಾಗ ಒಂದು 50,000 ತನಕ ಹೆಲ್ಪ್ ಮಾಡುತ್ತೆ ಅಂತ ಸರ್ಕಾರ. ಹಿಂಗೆ ಈ ಒಂದು ಯೋಜನೆ ತಂದಿರೋದು ಏನ್ ಅನ್ಸುತ್ತೆ? ಈ ತರ ಎಲ್ಲ ಸೌಲಭ್ಯ ಸಿಗುತ್ತೆ. ಈ ತರ ಯೋಜನೆ ತಂದ್ರೆ ಜನಕ್ಕೆ ಬರೆದೊಂದಿಗೆ ಎಲ್ಲ ಅನುಕೂಲ ಆದ್ರೆ, ಡ್ರೈವರ್ ಮತ್ತೆ ಕಾರ್ಮಿಕರಿಗೆ, ಕೆಲವು ಬಡವರು ಇರ್ತಾರೆ, ಅವ್ರಿಗೆ ಏನು ಆಕ್ಸಿಡೆಂಟ್ ಆಗಿ ಮತ್ತೊಂದು ಆಗ್ಬೋದು, ಆವಾಗ ಹೆಲ್ಪ್ ಮಾಡಿ ಯಾರಲ್ಲ ಈ ತರ ಕಾರ್ಡ್ ಮಾಡಿಸ್ಕೊಂಡು ಹೆಲ್ಪ್ ಆಗಿದ್ರೆ ಎಲ್ಲರಿಗೂ ಅನ್ಕೋದ್ರೆ ತುಂಬಾ ಒಳ್ಳೇದೇ. ಅದು ಅನುಕೂಲ ಆದ್ರೆ, ಯಾಕಂದ್ರೆ ನೀವು ಬೇರೆ ಬೇರೆ ಇನ್ಶೂರೆನ್ಸ್ ಮಾಡ್ಬೇಕು, ಖರ್ಚಾಗುತ್ತೆ ಎಲ್ಲ, ಇಷ್ಟು ದುಡ್ಡು ಅಂತ ಅಂತಾರೆ. ಇದು ಗೌರ್ಮೆಂಟ್ ಕಡೆಯಿಂದಾನೇ ಕೊಡ್ತಾ ಇರುವಂತ. ಸರ್ ಬಹಳ ಸಂತೋಷ. ಅದು ಗೌರ್ಮೆಂಟ್ ಕಡೆಯಿಂದ ಈ ತರ ಜನಕ್ಕೆ ಅನುಕೂಲ ಅಂದ್ರೆ ಬಹಳ ಸಂತೋಷ. ಅದು ಎಲ್ಲರೂ ದಯವಿಟ್ಟು ಕಾರ್ಡ್ ಮಾಡಿಸ್ಕೊಂತೀವಿ. ಸರ್ ನೋಡಿ, ಈ ಕಾರ್ಡ್ ಮಾಡಿಸ್ಬೇಕಂದ್ರೆ ಇಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಒಂದು ವೆಬ್ಸೈಟ್ ಕೂಡ ಕೊಟ್ಟಿದ್ದಾರೆ, www.ksuvssb.karnataka.gov.in ಅಂತ. ಈ ಒಂದು ವೆಬ್ಸೈಟ್ ಅಲ್ಲಿ ಹೋಗಿ ಲಾಗಿನ್ ಆದ್ರೆ ನೀವು ಒಂದು ಈ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು. ಏನ್ ನೀವು ಕೊಡ್ಬೇಕಾಗಿರೋದು ಪ್ರೂಫ್ ಏನಂತಂದ್ರೆ, ಫೋಟೋ ಕೊಡಬೇಕು, ನಿಮ್ದು ID ಕಾರ್ಡ್ ಪ್ರೂಫ್ ಅಂದ್ರೆ ಆಧಾರ್ ಕಾರ್ಡು, ಇನ್ನೊಂದು ಏನಾದ್ರೆ ಕೊಡೋದು, ರೇಷನ್ ಕಾರ್ಡ್ ಇದ್ರೆ ರೇಷನ್ ಕಾರ್ಡ್, ಇಲ್ಲ ಅಂದ್ರೆ ಪರವಾಗಿಲ್ಲ. ಈ ತರ ಇರುತ್ತೆ. ನೀವೊಂದು ಈ ಒಂದು ಸೌಲಭ್ಯನ ನೀವು ಪಡ್ಕೊಂತೀರಲ್ವಾ? ಆರಾಮಾಗಿ ಸರ್, ಖಂಡಿತವಾಗಿ ಪಡ್ಕೊಂತೀವಿ. ಅನುಕೂಲ ಆತಂದ್ರೆ ಖಂಡಿತ ಪಡ್ಕೊಂತೀವಿ ಸೌಲಭ್ಯನ. ಓಕೆ, ಈ ತರ ಒಂದು ಸರ್ಕಾರ ಯೋಜನೆ ತಂದಿದ್ದು ತುಂಬಾ ಒಳ್ಳೇದು, ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಈ ಒಂದು ಸೌಲಭ್ಯನ ತಗೊಳ್ತೀವಿ ಅಂತ ಹೇಳ್ತಾ ಇರುವಂತದ್ದು.